ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರದ 1ನೇ ಹಾಗೂ 2ನೇ ಪಾದ, ಒಟ್ಟು 9 ಪಾದ ಸೇರಿ ನಿಮಗೆ ತುಲಾ ರಾಶಿ ಆಗುತ್ತೆ. ಸರಿ, ಹಾಗಿದ್ರೆ ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ, ಶುಭ ವರ್ಣ ಬಿಳಿ, ಹಸಿರು, ಕಪ್ಪು, ಶುಭ ದಿಕ್ಕು ಆಗ್ನೇಯ, ಶುಭ ಸಂಖ್ಯೆ 5, 6, 8, ಶುಭ ದಿನಾಂಕ 6, 9, 15, 18, 24 ಮತ್ತು 27. ತುಲಾ ರಾಶಿಯವರಿಗೆ ಯುಗಾದಿ ಹಬ್ಬ ಆದ ತಕ್ಷಣ 2-2.5 ತಿಂಗಳು ಗುರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಗುರುಬಲ ತುಂಬಾ ಚೆನ್ನಾಗಿರುತ್ತೆ. ಗುರುವಿಂದ ಯಾವುದೋ ಸಮಸ್ಯೆಗಳಿಲ್ಲ. ಕಾರಣ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿ ಇರ್ತಾರೆ. ಅದೇ ನಿಮಗೆ ಜೂನ್ 2ನೇ ತಾರೀಕು ಆದಮೇಲೆ ಗುರುವಿನ ಪ್ರಭಾವ ನಿಮಗೆ ಕಡಿಮೆ ಆಗುತ್ತೆ. ಗುರು ದಶಮಕ್ಕೆ ಬರ್ತಾರೆ. ಅದಾದ್ಮೇಲೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ತುಲಾ ರಾಶಿಯವರಿಗೆ ಗುರುಬಲ ಹೋದ್ರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಗುರು ಬಲಿಷ್ಠವಾಗಿದ್ರೆ ಸಾಕು. ಹಾಗೆ ಶನಿಯೂ ಕೂಡ ಅಷ್ಟೇ. ನಿಮ್ಗೆ 6ನೇ ಮನೆಯಲ್ಲಿದ್ದಾರೆ. ಪಂಚಮ ಶನಿ ಇಲ್ಲ, ಅರ್ಧಾಷ್ಟಮ ಇಲ್ಲ, ಅಷ್ಟಮ ಇಲ್ಲ, ಸಪ್ತಮ ಇಲ್ಲ, ಯಾವುದೇ ಶನಿ ಕಾಟ ನಿಮ್ಗಿಲ್ಲ, ಶನಿ ದೃಷ್ಟಿನೂ ನಿಮ್ಗಿಲ್ಲ. ಹಾಗಾಗಿ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಬಂಧು ಮಿತ್ರರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯ ಸುಧಾರಣೆ ಮೊದಲಾದ ಶುಭ ಫಲಗಳು ಕಂಡುಬರುತ್ತದೆ. ಇದ್ರ ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ, ಕೃಷಿಯಲ್ಲಿ ಸಹ ಉತ್ತಮವಾದ ಲಾಭ, ಜೊತೆಗೆ ಅಧಿಕಾರ ಪ್ರಾಪ್ತಿ. ಒಟ್ಟಾರೆ ತುಲಾ ರಾಶಿಯವರಿಗೆ ಶನಿಯಿಂದ ಯಾವುದೇ ಕೆಟ್ಟದ್ದಿಲ್ಲ. ಕೇವಲ ಗುರು ಮಾತ್ರ ನಿಮಗೆ ಬಲವನ್ನ ಕಳ್ಕೊತಾರೆ. ಅಂದ್ರೆ ನಿಮಗೆ ಗುರುಬಲ, ಗುರು ದೃಷ್ಟಿ ಕಮ್ಮಿ ಆಗುತ್ತೆ. ಗುರುವನ್ನ ಹೆಚ್ಚು ಆರಾಧನೆ ಮಾಡಿ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂದ್ರೆ ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ 4 ಪಾದಗಳು, ಒಟ್ಟು 9 ಪಾದ ಸೇರಿ ನಿಮಗೆ ವೃಶ್ಚಿಕ ರಾಶಿ ಆಗುತ್ತೆ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶುಭ ವರ್ಣ ಕೆಂಪು, ಹಳದಿ, ಕೇಸರಿ, ಶುಭ ದಿಕ್ಕು ದಕ್ಷಿಣ, ಶುಭ ಸಂಖ್ಯೆ 1, 2, 3, 9, ಶುಭ ದಿನಾಂಕ 1, 10, 27. ವೃಶ್ಚಿಕ ರಾಶಿಯವರಿಗೆ ಯುಗಾದಿ ಹಬ್ಬ ಪ್ರಾರಂಭ ಆಗಿದ ತಕ್ಷಣನೇ ಏನು ಉತ್ತಮ ಫಲ ಇಲ್ಲ. ಯಾಕೆಂತಂದ್ರೆ ಅಷ್ಟಮ ಗುರು ಇರ್ತಾರೆ, ಪಂಚಮ ಶನಿ ಇರುತ್ತೆ. ಅಷ್ಟಮ ಗುರುವಿಂದ ನವಮ ಗುರು ಬರೋದಕ್ಕೆ ತುಂಬಾ ದಿನ ಇಲ್ಲ. ಕೇವಲ 2 ತಿಂಗಳು ನೀವು ವೆಯ್ಟ್ ಮಾಡಿದ್ರೆ ಜೂನ್ 2ನೇ ತಾರೀಕು ವಿಶೇಷವಾಗಿ ಗುರುಬಲ ಅನ್ನುವಂಥದ್ದು ಪ್ರಾಪ್ತಿಯಾಗ್ಬಿಡುತ್ತೆ. ಸತತವಾಗಿ ಗುರು ಹಾಗೆ ಕಂಟಿನ್ಯೂಷನ್ ಆಗುತ್ತೆ. ಗುರು ತುಂಬಾ ಸ್ಟ್ರಾಂಗೆಸ್ಟ್ ಪೊಸಿಷನ್ ಬರ್ತಾರೆ. ಭಾಗ್ಯಸ್ಥಾನಕ್ಕೆ ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಹೇಗೆ? ಗುರುವು 9ನೇ ಮನೆಯಲ್ಲಿದ್ದಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬ ಸೌಖ್ಯ, ಶುಭ ಕಾರ್ಯಗಳು ನಡೆಯುವಿಕೆ, ಯತ್ನ ಕಾರ್ಯಗಳಲ್ಲಿ ಅನುಕೂಲ, ಕೃಷಿಯಲ್ಲಿ ಉತ್ತಮವಾದ ಲಾಭ, ಶುಭ ಫಲಗಳು ಕಾಣಬರುತ್ತದೆ. ಶನಿಯು 5ನೇ ಮನೆಯಲ್ಲಿದ್ದಾಗ ಪಂಚಮ ಶನಿ ಅನ್ನುವಂತಹ ಒಂದು ಪ್ರಭಾವಕ್ಕೆ ನೀವು ಬೀಳ್ತೀರಾ. ಆದರೂ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ದೊಡ್ಡದಾಗಿ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಕೇವಲ ಪ್ರತಿ ಶನಿವಾರ ಶನಿ ದರ್ಶನ ಮಾಡೋದ್ರಿಂದ ನಿಮಗೆ ಕೆಟ್ಟ ಫಲಗಳು ಬರೋದಿಲ್ಲ. ಏನೇನು ಕೆಟ್ಟ ಫಲಗಳು ಬರ್ಬೋದು? ಅಶುಭದಾಯಕನಾಗಿದ್ದು ಯಾವುದರಲ್ಲಿ? ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೋರ್ಟ್ ವ್ಯವಹಾರದಲ್ಲಿ ಅಪಜಯ, ಮತ್ತೆ ದುಷ್ಟ ಜನರ ಸಹವಾಸ, ತೊಂದರೆ, ಸೇವಕ ವರ್ಗದಿಂದ ಧನಹಾನಿ, ವೃಥಾ ಧನವ್ಯಯ ಮೊದಲಾದ ಫಲಗಳು ಹಾಗೂ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇದೆ. ಅದೇ ಶನೀಶ್ವರನ ದರ್ಶನ ಮಾಡ್ತಾ ಇದ್ರೆ ಪ್ರತಿ ಶನಿವಾರ ಈ ದೋಷಗಳು, ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಯಾವುದಕ್ಕೂ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಧನುರಾಶಿ. ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ, ಒಟ್ಟು 9 ಪಾದ ಸೇರಿ ನಮಗೆ ಧನುರಾಶಿ ಆಗುತ್ತೆ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕಗಳು 3, 9, 12, 18, 21, 27 ಮತ್ತೆ 30. ಹಾಗಿದ್ರೆ ಧನುರಾಶಿಯವರಿಗೆ ಪ್ರಸ್ತುತ ಗುರುಬಲ ಇದೆ. ಯುಗಾದಿ ಹಬ್ಬ ಮಾರ್ಚ್ 19 ಅಂದ್ರೆ ಅಲ್ಲಿಂದ ಒಂದು 2.5 ತಿಂಗಳು ನಿಮಗೆ ವಿಶೇಷವಾಗಿ ಗುರುಬಲ ಇರುತ್ತೆ. ಅಲ್ಲಿವರೆಗೂ ತೊಂದರೆ ಇಲ್ಲ, ಯಾವುದೇ ತರಹದ ತಾಪತ್ರಯಗಳು, ಸಮಸ್ಯೆಗಳು ಇಲ್ಲ. ಮೇಲಾಗಿ ಅರ್ಧಾಷ್ಟಮ ಶನಿ ಪ್ರಭಾವ ಅಂತ ನಿಮ್ಗೆ ನಡೀತಾ ಇದೆ. ಅಂದ್ರೆ ನಿಮ್ಮ ರಾಶಿಯಿಂದ ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗಿ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಆಮೇಲೆ ಪ್ರಾರಂಭದಲ್ಲಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಏನು ತೊಂದರೆ ಇಲ್ಲ. ಜೂನ್ 2ಕ್ಕೆ ಗುರುಬಲನ ಹೋಗುತ್ತೆ. ಗುರು 8ನೇ ಮನೆಗೆ ಬರ್ತಾರೆ. ಅರ್ಧಾಷ್ಟಮ ಶನಿ, ಅಷ್ಟಮ ಗುರು ಎರಡೂ ಕೂಡ ನಿಮಗೆ ಒಳ್ಳೇದಲ್ಲ. ಹಾಗಾಗಿ ಧನುರಾಶಿಯವರು ಕಂಪಲ್ಸರಿ
ಕೆಲವೊಂದು ಪರಿಹಾರಗಳು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ನೆಗ್ಲಿಜೆನ್ಸಿ ಮಾಡಬೇಡಿ. ಮೊದಲು 2 ತಿಂಗಳು ಏನೂ ಪ್ರಭಾವ ಇರೋದಿಲ್ಲ. ಅದಾದ್ಮೇಲೆ ಕೆಟ್ಟದಾಗುವಂಥದ್ದನ್ನು ಯಾವುದು ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ಕೆಟ್ಟದಾಗದೇ ಇರೋದ್ರಿಂದ ನಾವು ಪ್ರಿಕಾಷನ್ ತಗೊಳ್ಬೇಕು. ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ನಿಮಗೆ ಒಳ್ಳೆಯದು ಮಾಡ್ತಾನೆ. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರದ 2ನೇ ಪಾದ, 3ನೇ ಪಾದ ಹಾಗೂ 4ನೇ ಪಾದ, ಶ್ರವಣ ನಕ್ಷತ್ರದ 4 ಪಾದಗಳು, ಧನಿಷ್ಠ ನಕ್ಷತ್ರದ 1ನೇ ಪಾದ ಹಾಗೂ 2ನೇ ಪಾದ, ಒಟ್ಟು 9 ಪಾದ ಸೇರಿ ಮಕರ ರಾಶಿ. ಶುಭ ವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭ ರತ್ನ ವಜ್ರ ಮತ್ತೆ ನೀಲ. ಶುಭ ವರ್ಣ ನೀಲಿ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28. ಮಕರ ರಾಶಿಯವರಂತೂ ಅದ್ಭುತ ಬಿಡಿ. ಒಂದು ಕಡೆ ಶನಿ 3ನೇ ಮನೆಯಲ್ಲಿದ್ದಾರೆ, ಇನ್ನೊಂದು ಕಡೆ ಗುರು ನಿಮಗೆ ಸಪ್ತಮಕ್ಕೆ ಬರ್ತಾರೆ. ಬಹಳ ವಿಶೇಷ. ಇಷ್ಟು ದಿನ ಷಷ್ಠದಲ್ಲಿದ್ರು, 6ನೇ ಮನೆಯಲ್ಲಿದ್ರು. ಗುರುಬಲ ಇರಲಿಲ್ಲ ಮಕರ ರಾಶಿಯವರಿಗೆ. ಆದರೂ ಮೊದಲು 2 ತಿಂಗಳು ಸಮಸ್ಯೆನೆ. ಯುಗಾದಿ ಹಬ್ಬ 19 ಮಾರ್ಚ್ ಆದರೆ ಏಪ್ರಿಲ್, ಮೇ ತಿಂಗಳು ಎಂಡ್ ಆಗೋವರೆಗೂ ವೇಟ್ ಮಾಡಿ, ಜೂನ್ 2ನೇ ತಾರೀಕುವರೆಗೂ ಕಾದ್ರೆ ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾರೆ. ಅದು ಬಹಳ ವಿಶೇಷವಾದಂಥ ಫಲ. ಒಂದು ಕಡೆ ಶನಿಕಾಟ ಇಲ್ಲ, ಇನ್ನೊಂದು ಕಡೆ ಗುರುವಿನ ಬಲ ಬರುತ್ತೆ. ಹಾಗಾಗಿ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಸಪೋರ್ಟಿವ್ ಆಗಿರ್ತಕ್ಕಂಥ ಸಕ್ಸಸ್ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಸಿಗುತ್ತೆ. ಯಾವ ರೀತಿ? ಮೊದಲು 2 ತಿಂಗಳು ಅಶುಭದಾಯಕರಾಗಿದ್ದು, ಜೂನ್ 2ನೇ ತಾರೀಕಿಂದ ಗುರು ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳು ಕಂಡು ಬರುತ್ತದೆ. ಹಾಗೆ ಮೀನರಾಶಿಯಲ್ಲಿ ಶನಿ ಇದ್ದಾರೆ. ಈಗ ಮಕರ ರಾಶಿ ಫಲ ಹೇಳ್ತಾ ಇದ್ದೀವಿ ಅಲ್ವಾ? ಮಕರ ರಾಶಿಯವರಿಗೆ ಶನಿ ವ್ಯಾಪಾರ ವ್ಯವಹಾರದಲ್ಲಿ, ಮಕರ ರಾಶಿಯವರಿಗೆ ಶನಿ 3ನೇ ಮನೆಯಲ್ಲಿದ್ದು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಪ್ರಗತಿ, ಧನಲಾಭ, ಸೇವಕರಿಂದ ಸಹಾಯ, ಸ್ಥಿರಾಸ್ತಿ ಸಂಪಾದನೆ, ಒಳ್ಳೆ ಗೃಹ ಪ್ರವೇಶ ಮಾಡ್ತೀರಾ, ಯತ್ನ ಕಾರ್ಯಾನುಕೂಲ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ ಮೊದಲಾದ ಫಲಗಳು ಶುಭವಾಗಿ ಅಭಿವೃದ್ಧಿ ಆಗುತ್ತದೆ. ಮಕರ ರಾಶಿಯವರು ಏನೂ ಭಯ ಪಡಂಗಿಲ್ಲ. ಮೊದಲು 2 ತಿಂಗಳು ಮಾತ್ರ ಸ್ವಲ್ಪ ಎಚ್ಚರ ಇರಿ, ಅದಾದ್ಮೇಲೆ ಏನೂ ಸಮಸ್ಯೆ ಇಲ್ಲ. ಅಕಸ್ಮಾತ್ ನಿಮಗೆ ಶುಭ ಕಾರ್ಯಗಳು ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ಅವಾಗ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಬೇಕಾದ ಸುಲಭ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಕುಂಭರಾಶಿ, ಧನಿಷ್ಠ ನಕ್ಷತ್ರದ 3ನೇ ಮತ್ತೆ 4ನೇ ಪಾದ, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವಾಭಾದ್ರ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, ಒಟ್ಟು 9 ಪಾದಗಳು ಸೇರಿ ಕುಂಭರಾಶಿ ಆಯಿತು. ಶುಭ ವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭ ವರ್ಣ ನೀಲ, ಹಸಿರು, ಹಳದಿ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 6, 4, 5, 8. ಶುಭ ದಿನಾಂಕ 1, 10, 19, 28. ಹಾಗಾದ್ರೆ ಕುಂಭರಾಶಿಯವರಿಗೆ ಅಂತ್ಯ ಶನಿ ಪ್ರಭಾವ ನಡೀತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಗುರುಬಲ ಇದೆ. ಗುರುಬಲ ಕೇವಲ 2 ತಿಂಗಳು ಮಾತ್ರ ಇರುತ್ತೆ. ಯಾವಾಗ ಗುರು 5ನೇ ಮನೆಯಿಂದ 6ನೇ ಮನೆಗೆ ಪ್ರವೇಶ ಮಾಡಿಬಿಡ್ತಾರೋ ಅಲ್ಲಿಗೆ ಕುಂಭರಾಶಿಯವರಿಗೆ ಒಂದು ನೆಗೆಟಿವ್ ಟೈಮ್ ಅನ್ನೋದು ಶುರುವಾಗುತ್ತೆ. ಅದು ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕೊಡೋದಿಲ್ಲ. ಹಾಗಾಗಿ ಗುರುಬಲ ಅನ್ನುವಂಥದ್ದು ವೀಕ್ ಆಯಿತು, ಕುಂಭರಾಶಿಯವರು ವೀಕ್ ಆಗ್ತೀರಾ. ಜೊತೆಗೆ ನಿಮಗೆ ಅಂತ್ಯ ಶನಿ ನಡೀತಾ ಇರೋದು ಈ ವರ್ಷ ಪೂರ್ತಿ ನಿಮ್ಗೆ ಅಂತ್ಯ ಶನಿ ಪ್ರಭಾವದಲ್ಲೇ ನೀವು ಇರ್ತೀರಾ. ಹಾಗಾಗಿ 7.5 ಕೊನೆಯ ಭಾಗ ಒಂದು ಕಡೆ ಗುರುನೂ ಚೆನ್ನಾಗಿರಲ್ಲ, ಇನ್ನೊಂದು ಕಡೆ ಶನಿನೂ ಚೆನ್ನಾಗಿರಲ್ಲ. ಹಾಗಾಗಿ ಕುಂಭರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಾಧ್ಯವಾದಷ್ಟು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನಮಾನ, ಶನಿಯ ಸ್ಥಾನಮಾನ, ಅವರ ಬಲದ ಪರ್ಸೆಂಟೇಜ್ ಅನ್ನು ತಿಳ್ಕೊಂಡು ವೀಕ್ ಆಗಿದಾರ ಜನ್ಮ ಜಾತಕದಲ್ಲಿ ಏನಾದರೂ ಸುಲಭ ಪರಿಹಾರಗಳನ್ನು ಮಾಡಿ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸೋ ಶಕ್ತಿ, ಯಾವುದೇ ಸಮಸ್ಯೆ ಬರದೇ ಇರೋ ರೀತಿಯಾಗಿ ನೀವು ಕೆಲವೊಂದು ಪರಿಹಾರಗಳು ಮಾಡಿಕೊಂಡ್ರೆ ಖಂಡಿತ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಸಾಧ್ಯವಾದಷ್ಟು ಕುಂಭರಾಶಿಯವರು ಎಚ್ಚರವಾಗಿರಿ, ಕಾರಣ ಗುರುಬಲನು ಕೂಡ ನಿಮಗೆ ಹೋಗ್ತಾ ಇದೆ. ಮೀನರಾಶಿ, ಮೀನರಾಶಿಗೆ ಪೂರ್ವಾಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರದ 4 ಪಾದಗಳು, ರೇವತಿ ನಕ್ಷತ್ರದ 4 ಪಾದಗಳು, ಒಟ್ಟು 9 ಪಾದ ಸೇರಿ ಮೀನರಾಶಿ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ ಬಣ್ಣ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕಗಳು 3, 9, 12, 18, 21, 27 ಹಾಗೂ 30. ಮೀನರಾಶಿಯವರಿಗೆ ಯುಗಾದಿ ಹಬ್ಬ ಮಾರ್ಚ್ 19ನೇ ತಾರೀಕು ಬಂದರೂ ಕೂಡ ಅಲ್ಲಿಂದ ಒಂದು 2-2.5 ತಿಂಗಳು ಸಾಧಾರಣ ಫಲ ಇರುತ್ತೆ. ಕಾರಣ ಗುರು ಬಂದು ಅಷ್ಟಮದಲ್ಲಿ ರಿಟೇಕ್, ಗುರು ಬಂದು ಅರ್ಧಾಷ್ಟಮದಲ್ಲಿ ಇರ್ತಾರೆ.
ಗುರು ಅರ್ಧಾಷ್ಟಮದಲ್ಲಿದ್ದಾಗ ಸಾಧಾರಣವಾಗಿ ಅಷ್ಟೊಂದೇನು ಉತ್ತಮ ಫಲ ಕೊಡೋದಿಲ್ಲ. ಅದೇ ಪಂಚಮಕ್ಕೆ ಬಂದಾಗ, 4ನೇ ಮನೆಯಲ್ಲಿದ್ದಾಗ ಉತ್ತಮ ಫಲ ಇಲ್ಲ, ಪಂಚಮಕ್ಕೆ ಬಂದಾಗ ಯಥೇಚ್ಛವಾದಂತಹ ಶುಭ ಫಲ. ಹೇಗೆ? ಮೀನರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಗುರು ಬಂದಾಗ ಪೂರ್ವ ಪುಣ್ಯಗಳು ಆಕ್ಟಿವೇಟ್ ಆಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ, ಹಿರಿಯರ ಆಶೀರ್ವಾದ, ಪಿತೃದೋಷಗಳು ನಿಮಗೆ ಕಡಿಮೆ ಆಗುವಂಥದ್ದು, ಗುರುವಿನ ಪ್ರಾಬಲ್ಯ ಮತ್ತು ಪ್ರಭಾವ ಹೆಚ್ಚಾಗುತ್ತೆ. ಕಳೆದ 2-3 ವರ್ಷಗಳಿಂದ ಚೆನ್ನಾಗಿಲ್ಲದೆ ಇರತಕ್ಕಂಥ ಮೀನರಾಶಿಯವರಿಗೆ ಅತ್ಯಂತ ಅದ್ಭುತವಾದ ಕಾಲ ಜೂನ್ 2ನೇ ತಾರೀಕಿಂದ ಪ್ರಾರಂಭವಾಗಿ ಕಂಟಿನ್ಯೂ ಆಗಿ ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೀನರಾಶಿಗೆ ಅಧಿಪತಿಯಾದಂಥದ್ದು ಗುರುನೇ. ಆ ಗುರುನೇ ಬಲಿಷ್ಠ ಆಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಶರೀರ, ಆರೋಗ್ಯ, ಕೆಲಸ, ಧನ, ಸಂತಾನ, ಪೂರ್ವ ಪುಣ್ಯ ಇಷ್ಟೂ ಕೂಡ ಮೀನರಾಶಿಯವರಿಗೆ ಗುರುವಿನಿಂದ ಸಿಗುತ್ತೆ. ಇನ್ನು ಶನಿ ವಿಚಾರಕ್ಕೆ ಬರೋದಾದ್ರೆ, ಶನಿ ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿದ್ದಾರೆ ಅಂದ್ರೆ ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ಏನೇ ಆದರೂ ಶನಿ ತನ್ನ ಪ್ರಭಾವವನ್ನು ತಾನು ತೋರಿಸಲೇಬೇಕು. ಹಾಗಾಗಿ ಯಾರನ್ನೂ ಸಂಪೂರ್ಣವಾಗಿ ನಂಬಕ್ ಹೋಗ್ಬೇಡಿ. ನಂಬಿಕೆಗೆ ಅರ್ಹರು ಯಾರೂ ಇಲ್ಲ ನಿಮಗೆ ಮೀನರಾಶಿಯವರಿಗೆ. ನಿಮ್ಮನ್ನ ನಂಬಿರ್ತಕ್ಕಂಥವ್ರನ್ನ ಯಾವತ್ತೂ ನೀವು ಕೈ ಬಿಡಬೇಡಿ. ಅದಲ್ಲದೆ ಯಾವತ್ತೂ ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ವೃತ್ತಿಯನ್ನ ಬದಲಾವಣೆ ಮಾಡಬೇಕಂದ್ರೆ ಜಾಗ್ರತೆಯಿಂದ ಬದಲಾವಣೆ ಮಾಡಿ. ಯಾವುದೂ ಶಾಶ್ವತ ಅಲ್ಲ. ಮೀನರಾಶಿಯವರಿಗೆ ಎಸ್ಪೆಷಲಿ ಜನ್ಮ ಶನಿ ನಡೀತಾ ಇರೋದ್ರಿಂದ ಇದು ಪ್ರಾಬ್ಲಮ್ಸ್ ಟೈಮ್ ಆದ್ರಿಂದ ಶನಿಯನ್ನ ನೀವು ನೆಗ್ಲೆನ್ಸಿ ಮಾಡಬಾರದು. ಶಿವಾರಾಧನೆ, ಶನೈಶ್ಚರ ಆರಾಧನೆ, ದರ್ಶನ ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು. ಹಾಗಾಗಿ ಹೆಚ್ಚೆಚ್ಚು ನೀವು ಶಿವನನ್ನ, ಶನೈಶ್ಚರನನ್ನ ಆರಾಧನೆ ಮತ್ತು ದರ್ಶನ ಮಾಡೋದ್ರಿಂದ ವಿಶೇಷವಾದಂಥ ಈಪ್ಸಿತ ಫಲಗಳು ಸಿಗುತ್ತೆ. ಗುರುವಿಂದ ಏನು ಸಮಸ್ಯೆ ಇಲ್ಲ. ನಿಮ್ಮ ಮೂಲ ಜಾತಕದಲ್ಲೇನಾದರೂ ಶನಿ ಬಲಿಷ್ಠವಾಗಿದ್ರೆ ಶನಿಯಿಂದನೂ ನಿಮಗೆ ಸಮಸ್ಯೆ ಇರಲ್ಲ. ಯಾವುದಕ್ಕೂ ಒಮ್ಮೆ ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ. ಹಾಗೆ ಈ ಜೂನ್ 2ನೇ ತಾರೀಕು ಬದಲಾವಣೆ ಆಗುತ್ತೆ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. 12 ರಾಶಿಯವರು ಗುರುಶಾಂತಿ ಮಹಾಯಾಗ ಮಾಡ್ಕೊಳ್ಳಿ. ನಿಮ್ಮ ಊರು, ನಿಮ್ಮ ದೇವಸ್ಥಾನ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಇದ್ರೆ ಅಲ್ಲೋಗಿ ನೀವು ಕೇಳಿ ವಿಚಾರಿಸಿ. ಓವರಾಲ್ ನೋಡಿದಾಗ ಇದು ಯುಗಾದಿ ಹಬ್ಬದ 12 ರಾಶಿಗಳ ಮಾಸ ಭವಿಷ್ಯ, ವರ್ಷ ಭವಿಷ್ಯ, ದಿನ ಭವಿಷ್ಯ, ವಾರ ಭವಿಷ್ಯ ಒಟ್ಟು ಎಲ್ಲವೂ ಸೇರಿರುತ್ತೆ. ಅದಲ್ಲದೆ ನಾನು ಮಾಸ ನಿಮಗೆ ಭವಿಷ್ಯವನ್ನು ಕೊಡ್ತಾ ಇರೋದನ್ನು ಕಂಟಿನ್ಯೂ ಮಾಡಿ ಬರೋ ತಿಂಗಳಿಂದ ಅದನ್ನು ಕೊಡ್ತೇನೆ. ಏನೇ ಆಗಲಿ ಯುಗಾದಿ ಹಬ್ಬ ಪರಾಭವ ನವ ಸಂವತ್ಸರ ನಿಮ್ಮೆಲ್ಲರ ಜೀವನ ಚೆನ್ನಾಗಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.